ಆಪರೇಷನ್ ಸಿಂಧೂರ್ ಯಶಸ್ವಿ. ಶಾಸಕ ಪ್ರಭು ಚವ್ಹಾಣ್‌ರಿಂದ ಪೂಜೆ. ಭಾರತೀಯ ಸೇನೆಯು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಸಿದ ಹಿನ್ನೆಲೆಯಲ್ಲಿ ಮಾಜಿ ಸಚಿವರು ಹಾಗೂ ಔರಾದ್ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಮೇ 9ರಂದು ಪಟ್ಟಣದ ಅಮರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದರು. ಬಳಿಕ ಮಾತನಾಡಿದ ಅವರು, ವೈರಿ ರಾಷ್ಟ್ರದ ಪ್ರಚೋದಿತ ಭಯೋತ್ಪಾದಕರ ದಾಳಿಯಿಂದ ದೇಶದ ಮುಗ್ಧ ಜನತೆ ಪ್ರಾಣ ಕಳೆದುಕೊಂಡಿದ್ದರು. ಈ ಪೈಶಾಚಿಕ ಕೆಲಸಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮೂಲಕ ಪ್ರತೀಕಾರ ತೀರಿಸಿಕೊಂಡಿದೆ. ಭಾರತ ಎಂದಿಗೂ ಶಾಂತಿಯ ಪರವಾಗಿರುತ್ತದೆ. ಅದನ್ನೇ ದೌರ್ಬಲ್ಯವೆಂದು ಭಾವಿಸಿದ್ದವರಿಗೆ ಪ್ರಧಾನಿಯವರು ಜಗತ್ತಿಗೆ ನಮ್ಮ ಶಕ್ತಿಯನ್ನ ಪರಿಚಯಿಸಿದ್ದಾರೆ. ಭಾರತದಲ್ಲಿ ಭಯೋತ್ಪಾದಕರಿಗೆ ಉಳಿಗಾಲವಿಲ್ಲ. ಶಾಂತಿಯನ್ನ ಕದಡಲು ಯತ್ನಿಸಿದ್ದವರು ಯಾರೇ ಇರಲಿ, ನಮ್ಮ ಸೈನಿಕರು ಸುಮ್ಮನೆ ಬಿಡುವುದಿಲ್ಲ. ಇನ್ನು ಮುಂದೆ ವೈರಿ ರಾಷ್ಟ್ರಗಳ ಸಂಚುಗಳು ದೇಶದಲ್ಲಿ ಕೆಲಸ ಮಾಡುವುದಿಲ್ಲ. ಅದಕ್ಕೆ ಭಾರತೀಯ ಯೋಧರು ಅವಕಾಶ ಕಲ್ಪಿಸಿಕೊಡುವುದಿಲ್ಲವೆಂಬ ಸಂದೇಶವನ್ನ ಕೊಡಲಾಗಿದೆ ಎಂದರು. ದೇಶದ ಹಿತಕ್ಕಾಗಿ ಜೀವದ ಹಂಗು ತೊರೆದು ಹೋರಾಡುವ ನಮ್ಮ ಸೈನಿಕರು ಈಗ ಶತ್ರು ರಾಷ್ಟ್ರ ಮತ್ತು ಭಯೋತ್ಪಾದಕರ ವಿರುದ್ಧ ಮಾಡಿರುವ ಕಾರ್ಯಾಚರಣೆ ಪ್ರಶಂಸನೀಯ. ದೇಶಕ್ಕಾಗಿ ಇಡೀ ಜೀವನ ಮುಡುಪಾಗಿಡುವ ವೀರ ಯೋಧರ ಒಳಿತನ್ನ ಬಯಸುವುದು ಎಲ್ಲ ದೇಶವಾಸಿಗಳ ಕರ್ತವ್ಯ. ಈ ದಿಶೆಯಲ್ಲಿ ಔರಾದ್ನ ಆರಾಧ್ಯ ದೈವ ಉದ್ಭವಲಿಂಗ ಶ್ರೀ ಅಮರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ದೇಶ ಕಾಯುವ ಯೋಧರಿಗೆ ಯಾವುದೇ ತೊಂದರೆ ಆಗದಂತೆ ಕಾಪಾಡುವಂತೆ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಎಂದರು. ಭಾರತೀಯ ಸೈನಿಕರ ಮನೋಬಲ ಹೆಚ್ಚಿಸುವುದು ಮತ್ತು ಅವರ ಒಳಿತಿಗಾಗಿ ಎಲ್ಲರೂ ಪೂಜೆ ಪ್ರಾರ್ಥನೆಗಳನ್ನು ನೆರವೇರಿಸುವುದು ಎಲ್ಲರ ಕರ್ತವ್ಯ. ದೇಶಾದ್ಯಂತ ಪೂಜಾ ಪ್ರಾರ್ಥನೆಗಳು ನಡೆಯುತ್ತಿವೆ. ಅದರಂತೆ ನಮ್ಮಲ್ಲಿಯೂ ಕೂಡ ಎಲ್ಲ ಕಡೆಗಳಲ್ಲಿ ಇಂತಹ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ದೇಶದ ಸೈನಿಕರ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಬೇಕೆಂದು ಸಾರ್ವಜನಿಕರಲ್ಲಿ ಕೋರಿದ್ದರು. ಮಂಗಲವನು ಕೊಡುವೇವ, ಶಿವ ಮಂಗಲವನು ಕೊಡುವೇವ, ಜಗದೊಳು ಮೆರೆಯುತ್ತ ಗುರುದೇವ. ಮನುಜ ಜನ್ಮವನು ತೋಟ್ಟಿಹರೋ, ಮನುಜ ಜನ್ಮವನು ತೋಟ್ಟಿಹರೋ, ಘನಮೈ ಮರಪತ ಬೇಟಿಹರೋ, ಮನವಿಹೀನ ಗುಣದೊಡದಿಹರೋ, ಮುನಿ ವಂದನೆ ನಮಿಸೋತಿಹರೋ. ಔರಾದ್ನಲ್ಲಿ ನಮ್ಮ ಔರಾದದ ಕುಲದೇವತೆ ಅಂಬರೇಶ್ವರ ವಿಶೇಷ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಯಾಕೆ ಮಾಡ್ತಾರೆ ಅಂದರೆ, ಈ ಕಾಯರ್ ಪಾಕಿಸ್ತಾನ್ ಅವರು ನಮ್ಮ ಪೆಲ್ಗಾಮಲ್ಲಿ ಎಂದು ನಮ್ಮ ಸಾಮಾನ್ಯ ಜನರಿಗೆ ಅಟ್ಯಾಕ್ ಮಾಡಿದ್ರು. ಈ ಪ್ರತಿ ಉತ್ತರ ನಮ್ಮ ದೇಶದ ಹೆಮ್ಮೆ ಸೈನಿಕರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ, ಗೃಹ ಮಂತ್ರಿ ಅಮಿತ್ ಶಾಜಿ ಅವರು, ರಕ್ಷಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಮಾಡಿ ಪಾಕಿಸ್ತಾನ್ಗೆ ಪ್ರತಿ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಪಾಕಿಸ್ತಾನ ಪ್ರಬಾದ ಆಗಬೇಕು, ಪಾಕಿಸ್ತಾನ ಏನು ಪದೇ ಪದೇ ಅಟ್ಯಾಕ್ ಮಾಡ್ತಾರೆ ಭಾರತ ಮೇಲೆ, ಭಾರತ ಶಕ್ತಿ ತೋರಿಸ್ಬೇಕು. ಆಮೇಲೆ ನಮ್ಮ ಸೈನಿಕರು ಮನೋಬಲ ಹೆಚ್ಚಿಗೆ ಆಗಬೇಕು. ಅದಕ್ಕಾಗಿ ಎಲ್ಲ ಹಿಂದೂ ಒಂದಾಗಬೇಕು, ಎಲ್ಲ ಸೇರಿ ಪಾಕಿಸ್ತಾನಿಗೆ ಅಟ್ಯಾಕ್ ಮಾಡಬೇಕು. ಈ ಥರ ನಾವು ನಮ್ಮ ಸೈನಿಕರ ಸಲುವಾಗಿ ದೇವರಿಗೆ ಪ್ರಾರ್ಥನಾ ಮಾಡ್ತಾ ಇದ್ದೀನಿ, ದೇವರಿಗೆ ಬೇಡ್ಕೊಳ್ತಾ ಇದ್ದೀನಿ. ನಮ್ಮ ಸೈನಿಕರಿಗೆ ಧೈರ್ಯ ತುಂಬಬೇಕು, ಸೈನಿಕರ ಮಜಬೂತ್ ಆಗಬೇಕು, ಸೈನಿಕರಿಗೆ ಇಚ್ಛಾಶಕ್ತಿ ಮನೋಬಲ ಜಾಸ್ತಿ ಆಗಬೇಕು. ಅದಕ್ಕಾಗಿ ನಾನು ಪ್ರಾರ್ಥನಾ ಮಾಡ್ತಾ ಇದ್ದೀವಿ.